ವಾಕ್ಯವು ಬರೀ ಮಗುಗೆ ಮಾತ್ರವಲ್ಲ, ಅವರ ತಂದೆ ತಾಯಿಗೆ ಮಾತ್ರವಲ್ಲ, ನಾವೆಲ್ಲರಿಗೂ ಕೂಡ ಆ ವಾಕ್ಯಗಳು ಅನ್ವಯಿಸುವಂತದ್ದಾಗಿದೆ. ಯಾಕಂದ್ರೆ ಮಗುಗೆ ಅರ್ಥ ಆಗಲ್ಲ, ಮಗು ಕೇಳಿಸ್ಕೊಳ್ಳುತ್ತಾ, ವಾಕ್ಯ ಅರ್ಥ ಆಗುತ್ತಾ? ಇಲ್ಲ. ಆದ್ರೆ ಈ ವಾಕ್ಯವು ಮಗುಗೆ ಆಶೀರ್ವಾದಕರವಾಗಿ, ನಮ್ಮೆಲ್ಲರಿಗೂ ಕೂಡ ಅದು ಪ್ರಯೋಜನಕರವಾಗಿರುವ ಹಾಗೆ ದೇವರ ಆತ್ಮತಾನೆ ನಮಗೆ ಸಹಾಯ ಮಾಡಿ. ಬನ್ನಿ, ನಮ್ಮ ಸತ್ಯವೇದವನ್ನ ನಾವು ತಿಳಿದುಕೊಂಡು ನಮ್ಮೆಲ್ಲರೂ ಕೂಡ ಸ್ಥಿರಪಡಿಸುವಾದಂತ ವಾಕ್ಯ ಕೀರ್ತನೆಗಳು 127ನೇ ಕೀರ್ತನೆ. ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದವನ್ನ ತೆಗೆದುಕೊಳ್ಳುವ ಕೀರ್ತನೆಗಳು 127ನೇ ಕೀರ್ತನೆ 3ನೇ ವಚನ ಓದಿಕೊಳ್ಳುವ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಸಾಕು. ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದಂತ ಸ್ವಾಸ್ಥ್ಯವು ಮತ್ತು ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಪ್ರಿಯರೇ, ದೇವರು ಒಬ್ಬಂಟಿಗರನ್ನ ಸಂಸಾರಕನಾಗಿ ಮಾಡಿ ಅವರನ್ನ ಕುಟುಂಬಸ್ಥರನ್ನಾಗಿ ಮಾಡಿ ಆ ಕುಟುಂಬಸ್ಥರಿಗೆ ದೇವರು ಒಂದು ವರವಾಗಿ, ಸ್ವಾಸ್ಥ್ಯವಾಗಿ, ಬಹುಮಾನವಾಗಿ ದೇವರು ಒಂದು ಗರ್ಭಫಲವನ್ನ ಕೊಡುತ್ತಾರೆ. ಒಂದು ಹಾಡು ಹೀಗೆ ಇದೆ ತೆಲುಗಲ್ಲಿ. ನಾವೆಲ್ಲರೂ ಕೂಡ ಮದುವೆ ಸಮಾರಂಭದಲ್ಲಿ ಹೋದರೆ ಆ ವಧುವರರಿಗೆ ನಾವು ಏನು ಮಾಡುತ್ತೇವೆ? ಶುಭಾಶಯಗಳನ್ನ ಹೇಳುತ್ತೇವೆ. ಏನಂತ? ಹ್ಯಾಪಿ ಮ್ಯಾರಿಡ್ ಲೈಫ್ ಎಂಬುದಾಗಿ ಹೇಳಿ ಅವ್ರಿಗೆ ಏನೋ ಒಂದು ಬಹುಮಾನವನ್ನ ಕೊಡುತ್ತೇವೆ. ಆದರೆ ದೇವರು ಕೊಡುವಂತ ಬಹುಮಾನ ಏನೆಂದರೆ ಗರ್ಭಫಲ. ದೇವರು ಕೊಡುವಂತ ಬಹುಮಾನ ಯಾವುದು? ಗರ್ಭಫಲ. ನಾವೆಲ್ಲರೂ ನಾನಾ ವಿಧದಲ್ಲಿ ಬಹುಮಾನಗಳನ್ನ ಕೊಡಬಹುದು, ಆದ್ರೆ ದೇವರು ಕೊಡುವಂತ ಬಹುಮಾನ ಅದು ಗರ್ಭಫಲವಾಗಿದೆ. ಅದಕ್ಕೆ ಸತ್ಯವೇದದಲ್ಲಿ ನೋಡುತ್ತೇವೆ, ಪುತ್ರ ಸಂತಾನವು ಯೆಹೋವನಿಂದ ಬಂದಂತ ಸ್ವಾಸ್ಥ್ಯವು ಮತ್ತೆ ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ. ಹಾಗಾಗಿ ದೇವರು ಪ್ರಿಯ ಸೇವಕರಾದಂತ ಜಾಶುವ ಮತ್ತೆ ಎಸ್ರಾಗೆ ದೇವರು ಮುದ್ದಾದ ಮಗುವನ್ನು ಕೊಟ್ಟಿದ್ದ ಮಾತ್ರವಲ್ಲ, ಈ 1 ವರ್ಷಗಳ ಕಾಲ ದೇವರು ಆ ಮಗುವನ್ನ ಕಾದು ಕಾಪಾಡಿ ಕ್ಷೇಮವನ್ನ, ಆರೋಗ್ಯವನ್ನ ದೇವರು ಎಲ್ಲದರಲ್ಲೂ ಭದ್ರತೆಯನ್ನು ಕೊಟ್ಟು ಜನ್ಮ ದಿವಸವನ್ನ ಕಾಣುವ ಹಾಗೆ ದೇವರು ಕೃಪೆ ಮಾಡಿದ್ದಾರೆ. ಹಾಗಾಗಿಯೇ ಭಕ್ತನು ಹೇಳುತ್ತಾನೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ದಿನ ದಿನವೂ ಹೊಸದಾಗಿ ಒದಗುತ್ತವೆ. ದೇವರ ಕರುಣೆ, ದೇವರ ಕೃಪೆ ಇಲ್ಲದೆ ಒಂದೊಂದು ದಿನ ನಾವು ಹಾದು ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಚಿಕ್ಕ ಚಿಕ್ಕ ಕ್ರಿಮಿಗಳಿಂದ, ಚಿಕ್ಕ ಚಿಕ್ಕ ಕೀಟಗಳಿಂದ, ಚಿಕ್ಕ ಚಿಕ್ಕ ಇರುವೆಗಳಿಂದ, ಇಲ್ಲ ಸೊಳ್ಳೆಗಳಿಂದ ಕೂಡ ದೇವರು ಯಾವ ರೀತಿಯಲ್ಲಿ ಕಾಪಾಡುತ್ತಾರೆ. ಇವತ್ತು ಎಷ್ಟೋ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿ ಏನೆಲ್ಲ ತೊಂದರೆ ಆಗಿ ಇಷ್ಟೆಲ್ಲ ಅನಾಹುತಗಳಾಗುತ್ತದೆ. ಆದ್ರೆ ದೇವರಿಗೆ ಮೊದಲನೆಯ ಒಂದು ವರ್ಷವನ್ನ ಕಾಣುವ ಹಾಗೆ ದೇವರು ಕೃಪೆ ಮಾಡಿ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಮಗು ಯಾವಾಗ ಜನ್ಮ ಧರಿಸುತ್ತದೋ, ಹಂಗಂದ್ರೆ ಮಗು ಲೋಕವನ್ನ ನೋಡುತ್ತೋ, ಆ ಕ್ಷಣದಿಂದ ದೇವರೇ ಆ ಮಗುಗೆ ಏನಾಗಿರುತ್ತಾನೆ? ಆಧಾರವಾಗಿರುತ್ತಾನೆ. ದೇವರೇ ಆ ಮಗುಗೆ ಎಲ್ಲಾ ವಿಧದಲ್ಲೂ ಕೂಡ ಭದ್ರತೆಯಾಗಿ, ಆಧಾರವಾಗಿ, ಸಂರಕ್ಷಿಸುವಂತ ದೇವರಾಗಿ ಇರುವಂತರಾಗಿ. ಆದ ಕಾರಣ ಒಂದು ವಾಕ್ಯವನ್ನ ನಾವು ಓದುವಾಗ ನಾವು ಅದೇ ಕೀರ್ತನೆಗಳು 71ನೇ ಕೀರ್ತನೆಯಲ್ಲಿ 6ನೇ ವಚನವನ್ನ ನಾವು ನೋಡುವಾಗ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. 71ನೇ ಕೀರ್ತನೆ 6ನೇ ವಚನದಲ್ಲಿ, ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ದೇವರು ವಾಕ್ಯ ಹೇಳುತ್ತದೆ, ನಾನು ಹುಟ್ಟಿದಂದಿನಿಂದ ಏನಂತೆ? ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತನಿಂದ ನನಗೆ ಉದ್ಧಾರಕನು ನೀನೆ. ದೇವ, ನನಗೆ ಹುಟ್ಟಿದ ಅಂದಿನಿಂದ ಆ ಕ್ಷಣದಿಂದ ಸ್ವಾಮಿ ನನಗೆ ಆಧಾರಕನು ನೀನೆ. ನಾನು ನಿನ್ನನ್ನೇ ಆತುಕೊಂಡಿದ್ದೇನೆ. ತಮಿಳ್ ಭಾಷೆ ಚೆನ್ನಾಗಿದೆ. ಎನಕ್ಕೆ ಆದರವು ನೀರ್ದಾನ್ ಅಭಿನಕ, ನಾನು ನಿನ್ನನ್ನೇ ಆತುಕೊಂಡಿದ್ದೇನೆ, ನನಗೆ ಎಲ್ಲಾ ಪರಿಸ್ಥಿತಿಯಲ್ಲಿ ಆಧಾರಕನು ನೀನೆ. ನಾವು ಯೆಶಾಯ ಬರೆದ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 3ನೇ ವಚನದ ನಾವು ಹೀಗೆ ನೋಡುತ್ತೇವೆ. ಅಲ್ಲಿ ನೋಡುವಾಗ, ಹುಟ್ಟಿದಂದಿನಿಂದ ನಾನೇ ನಿನ್ನನ್ನು ವಹಿಸುತ್ತಿದ್ದೇನೆ, ನಾನೇ ನಿನ್ನನ್ನು ಹೊರುತ್ತಿದ್ದೇನೆ, ಗರ್ಭವನ್ನ ಧರಿಸಿದ ಕ್ಷಣದಿಂದ ನಾನೇ ನಿನಗೆ ಆಧಾರವಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವ ಮಗುವೆ, ದೇವರು ಬರೀ ಗರ್ಭಫಲವನ್ನು ಕೊಡುವುದು ಮಾತ್ರವಲ್ಲ, ಆ ಮಗುವನ್ನ ಯಾವ ರೀತಿಯಾಗಿ ಸಂರಕ್ಷಿಸುತ್ತಾರೆ, ಯಾವ ರೀತಿಯಾಗಿ ಕಾಪಾಡುತ್ತಾರೆ, ಯಾವ ರೀತಿಯಾಗಿ ಆಶೀರ್ವದಿಸುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಅದಕ್ಕೆ ನಾವು 139ನೇ ಕೀರ್ತನೆಯಲ್ಲಿ ಹೀಗೆ ಭಕ್ತನು ಹೇಳುತ್ತಾನೆ, ನನ್ನ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನ ನೋಡಿದವು. ತಾಯಿಯ ಗರ್ಭದಲ್ಲಿ ಇರುವಾಗಲೇ ನೀನು ನನ್ನನ್ನ ಅದ್ಭುತಕರವಾಗಿ, ವಿಚಿತ್ರವಾಗಿಯೂ ಏನ್ ಮಾಡಿದ್ದಿ?
ರಚಿಸಿದಿ. ಹಾಲೆಲೂಯ. ನಾನು ಸಂಡೇ ಸ್ಕೂಲ್ ನಾನು ಕೆಲವು ಯೌವನಸ್ಥರ ಹತ್ರ ಹೀಗೆ ಕೇಳುವುದುಂಟು. ಇವಾಗ ಗರ್ಭಫಲ ಹೊಂದುತ್ತಾರೆ, ಅದ್ಭುತಕರವಾದಂತ ಮಗುವನ್ನ ಒಂದು ತಾಯಿ ಜನ್ಮ ಧರಿಸ್ತಾಳೆ. ಆ ಮಗುಗೆ ಮುದ್ದಾಗಿ ಆ ಬೆರಳುಗಳು, ಆ ಕಾಲು, ಆ ಮುದ್ದಾದಂತ ಮುಖ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ ಮೂಳೆ ಒಳಗಡೆ ಎಲುಬು ಅಲ್ವಾ, ಪ್ರತಿಯೊಂದು ಸರ್ವೇಂದ್ರಗಳು ಉತ್ಪತ್ತಿ ಆಗುತ್ತೆ. ಹಂಗಂದ್ರೆ ಒಳಗಡೆ ಬೆಳೆಯುವಂತ ಎಲುಬು, ಮೂಳೆ, ಮಾಂಸ ಎಲ್ಲ ಏನ್ ತಾಯಿ ತಿಂತಲ್ಲ, ಎಲುಬು ತಿಂತಲ್ಲ ಅಲ್ವಾ. ಅದು ದೇವರು ಏನ್ ಮಾಡಿ, ಅದಕ್ಕೆ ಭಕ್ತನು ಹೇಳ್ತಾನೆ, ದೇವರೇ ತಾಯಿ ಗರ್ಭದಲ್ಲಿ ನನ್ನನ್ನು ಏನ್ ಮಾಡ್ತಿದ್ದಿ, ರೂಪಿಸಿದ್ದಿ, ನನ್ನನ್ನು ಏರ್ಪಡಿಸುತ್ತಾ ಬಂದಿದೆ. ಅದು ನೋಡುವಾಗ ಆಶ್ಚರ್ಯಕರವಾಗಿದೆ. ನೀನು ನನ್ನನ್ನು ರೂಪಿಸಿದಂತ ರೀತಿ ನೋಡುವಾಗ ಆಶ್ಚರ್ಯಕರವಾಗಿದೆ. ತಾಯಿ ನೋಡ್ಲಿಲ್ಲ, ತಂದೆ ನೋಡ್ಲಿಲ್ಲ, ಆದ್ರೆ ದೇವರ ವಾಕ್ಯ ಹೇಳೋದ್ರಿಂದ ನಾನು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನ ನೋಡಿದವು ಎಂಬುದಾಗಿ. ಅಂದರೆ ದೇವರು ಪುತ್ರ ಸಂತಾನವನ್ನು ಕೊಟ್ಟು ಆ ಮಗು ಹೇಗೆ ಯಾವ ರೀತಿಯಾಗಿ ಎಂಬುದಾಗಿ ದೇವರು ಆ ಮಗುವನ್ನ ಕುಟುಂಬಸ್ಥೆ ಕೊಟ್ಟು ಹುಟ್ಟಿದ ಮೇಲೆ ಕೂಡ ಆ ಮಗುವನ್ನ ಏನ್ ಮಾಡ್ತಾರೆ ಅಂತೆ, ಸಂರಕ್ಷಿಸಿ ಕಾಪಾಡುವಂತರಾಗಿರುತ್ತಾರೆ. ಹಾಲೆಲೂಯ. ಆ ವಾಕ್ಯ ಬಹಳ ಚಂದವಾಗಿದೆ. ಒಂದೊಂದು ವಾಕ್ಯ ಓದಿಕೊಳ್ಳೋಣ. 129ನೇ ಕೀರ್ತನೆ 13ನೇ ವಚನವನ್ನು ಓದಿಕೊಳ್ಳೋಣ. 139:13. ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಅಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನೋಡ್ರಿ ಏನಂತೆ, ನನ್ನ ಅಂತರೇಂದ್ರಿಯಗಳು ತಾಯಿ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನೇ ನೀನೇ, ಮತ್ತೆ ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು ನೀನೇ. ಅದಕ್ಕೆ 15:16 ನೋಡ್ತೀವಿ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವೂ ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಅಂದರೆ ದೇವರು ಕೊಟ್ಟಂತ, ವರವಾಗಿ ಕೊಟ್ಟಂತ ಮುದ್ದಾದಂತ ಈ ಮಗು ದೇವರು ಕೊಟ್ಟ ಮೇಲೆ ಆ ಮಗುವನ್ನ ನಾವು ದೇವರಲ್ಲೇ ಬೆಳೆಸಬೇಕಾಗಿದೆ. ಹಾಲೆಲೂಯ. ನಾವು ಉದಾಹರಣೆಯಾಗಿ ಹನ್ನಲ ಜೀವಿತದಲ್ಲಿ ನೋಡುತ್ತೇವೆ. ಹನ್ನಲಿಗೆ ಕೊಟ್ಟಂತ ಆ ಮಗುವನ್ನ ತಿರುಗಿ ದೇವರ ಒಂದು ಸನ್ನಿಧಾನದಲ್ಲೇ ಬಿಟ್ಟಳು. ದೇವರಲ್ಲೇ ಬೆಳಿಬೇಕು, ದೇವರ ಒಂದು ಅನುಗ್ರಹದಲ್ಲೇ ಬೆಳಿಬೇಕೆಂಬುದಾಗಿ ಆಕೆ ದೇವರ ಒಂದು ಸಾನ್ನಿಧ್ಯದಲ್ಲಿ ಬೆಳೆಸಿದಳು. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ಇಲ್ಲಿ ಕುಟುಂಬಸ್ಥರಿದ್ದೀರಾ, ದೊಡ್ಡವರಿದ್ದೀರಾ, ಬರೀ ದೇವರು ಮಗುಗೆ ಮಾತ್ರವಲ್ಲ, ಇಲ್ಲಿರುವಂತ ನಮ್ಮೆಲ್ಲರೂ ಕೂಡ ದೇವರು ಹೇಳ್ತಾರೆ, ನಾವು ಹುಟ್ಟಿದಂದಿನಿಂದ ದೇವರು ಇದುವರೆಗೂ ನಮಗೆ ಆಧಾರವಾಗಿದ್ದಾರೆ. ನೆರೆ ಬಂದಾಗಲೂ ಮುದುಕರಾಗಿರುವಾಗಲೂ ಕೂಡ ನಾನೇ ನಿಮ್ಮನ್ನು ವಹಿಸುತ್ತೇನೆ, ನಾನೇ ನಿಮ್ಮನ್ನು ನಡೆಸುತ್ತೇನೆ, ನಾನೇ ನಿಮಗೆ ಆಧಾರವಾಗಿರುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ಇದುವರೆಗೂ ದೇವರು ನಮ್ಮನ್ನು ನಡೆಸುತ್ತಾ ಬಂದಂತ ಆ ದೇವರು ಹೇಳುವಂತರಾಗಿದ್ದಾರೆ. ಆ ಒಂದು ತಂದೆ ತಾಯಿಯ ಒಂದು ಜವಾಬ್ದಾರಿ ಏನು ಗೊತ್ತಾ, ಕೊಟ್ಟಂತ ಮಗುವನ್ನ ಪುನಃ ನಾವು ದೇವರಿಗೆ ಕೊಡಬೇಕು. ದೇವರೇ, ನೀನು ಕೊಟ್ಟಂತ ಮಗುವನ್ನ ನಾನು ಪುನಃ ನಿನ್ನಗೆ ಕೊಡುತ್ತೇನೆ, ನಿನಗೆ ಸಮರ್ಪಣೆ ಮಾಡುತ್ತೇನೆ. ಈ ಮಗು ನಿನ್ನಲ್ಲೇ ಬೆಳಿಬೇಕು, ನಿನ್ನ ಒಂದು ಅನುಗ್ರಹದಲ್ಲೇ ಬೆಳಿಬೇಕು, ನಿನ್ನ ಕೃಪೆಯಲ್ಲೇ ಬೆಳಿಬೇಕು ಎಂಬುದಾಗಿ ನಾವು ಏನ್ ಮಾಡಬೇಕಂತೆ ತೀರ್ಮಾನವನ್ನ ಮಾಡಬೇಕಾಗಿದೆ. ಹಾಲೆಲೂಯ. ಯಾಕಂದ್ರೆ ನಾವು ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ಮಕ್ಕಳೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ಮುಟ್ಟಲಿಕ್ಕೆ ಬರುವಾಗ ಶಿಷ್ಯರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಗದರಿಸುತ್ತಾರೆ. ಏನ್ ಮಾಡ್ತಾರೆ, ಗದರಿಸುತ್ತಾರೆ. ಆ ವಾಕ್ಯ ಓದಿಕೊಳ್ಳೋಣ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಗಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ದೇವರ ವಾಕ್ಯ ಹೇಳುತ್ತದೆ, ಕರ್ತನಾದ ಯೇಸು ಕ್ರಿಸ್ತರು ಆ ಮಕ್ಕಳನ್ನ ಏನ್ ಮಾಡಿದ್ರಂತೆ, ಅಪ್ಪಿಕೊಂಡು ಅವ್ರನ್ನ ಏನ್ ಮಾಡಿದ್ರು, ಆಶೀರ್ವದಿಸಿದ್ರು. ಶಿಷ್ಯರೆಲ್ಲರೂ ಕೂಡ ಆ ಮಕ್ಕಳನ್ನ ಅವರ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಗದರಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಆ ಮಕ್ಕಳ ಕೈಯಿಂದ ಯೇಸು ಸ್ವಾಮಿನ ಮುಟ್ಟಿಸಬೇಕು ಅಂತ ಅವರು ಮುಂದಕ್ಕೆ ಬರಮಾಡುವಾಗ ಶಿಷ್ಯರು ಗುರುಗೆ, ಸ್ವಾಮಿಗೆ ನೀವು ತೊಂದರೆ ಕೊಡಬೇಡಿ ಎಂಬುದಾಗಿ ಗದರಿಸುವಂತ ವೇಳೆಯಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಆ ಮಕ್ಕಳನ್ನ ನನ್ನ ಬಳಿಗೆ ಬರಮಾಡ್ರಿ,
ನನ್ನ ಬಳಿಗೆ ಬರಮಾಡ್ರಿ, ಪರಲೋಕ ರಾಜ್ಯವು ಇಂಥವರದೇ. ಹಾಗಾಗಿ ದೇವರು ಕೊಟ್ಟಂತ ಮಕ್ಕಳನ್ನ ದೇವರ ಹತ್ರ ಕೊಡ್ರಿ, ದೇವರ ಸನ್ನಿಧಾನದಲ್ಲಿ ಬೆಳ್ರಿ, ದೇವರ ಕೃಪೆಯಲ್ಲಿ ಬೆಳೆಸ್ರಿ, ದೇವರ ಅನುಗ್ರಹದಲ್ಲಿ ಬೆಳೆಸ್ರಿ. ದೇವರು ಅದನ್ನೇ ಎದುರು ನೋಡುವಂಥದ್ದು. ಹಲ್ಲೆಲೂಯಾ. ದೇವರ ಹತ್ರ ನಾವು ಕೊಡುವಾಗ, ದೇವರಲ್ಲಿ ನಾವು ಸಮರ್ಪಿಸುವಾಗ ಆ ಮಗು ದೇವರಲ್ಲಿ ಬೆಳೆಯುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಯಾಕೋಬನು ಯೋಸೇಫನನ್ನ ನೋಡಿ ಆ ಇಬ್ಬರು ಮಕ್ಕಳನ್ನ ನನ್ನ ಹತ್ರ ಕಳಿಸು, ನಾನು ಅವ್ರನ್ನ ಏನ್ ಮಾಡ್ತೇನೆ, ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳಿದರು. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ನಮಗಿರುವಂತ ನಮ್ಮ ಮಕ್ಕಳನ್ನ ಮೊದಲನೇದಾಗಿ ದೇವರಲ್ಲಿ ಬೆಳಿಬೇಕು ಎಂಬುದಾಗಿ ನಾವು ಸಮರ್ಪಣೆ ಮಾಡಬೇಕು. ಯಾಕೆಂದರೆ ದೇವರ ಅನುಗ್ರಹದಲ್ಲಿ, ದೇವರ ಕೃಪೆಯಲ್ಲಿ ಮಕ್ಕಳು ಬೆಳೆಯುವುದಾದರೆ ದೇವರು ಅವರನ್ನ ಉನ್ನತ ಸ್ಥಾನಕ್ಕೆ ಅವರನ್ನ ಬೆಳೆಸುವಂತರಾಗಿರ್ತಾರೆ, ಅವರನ್ನ ಉದ್ಧಾರ ಮಾಡುತ್ತಾರೆ, ಅವರನ್ನ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಎಲ್ಲಾ ವಿಷಯದಲ್ಲಿ ದೇವರು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಂತರಾಗಿರುತ್ತಾರೆ. ಎಕ್ಸಾಂಪಲ್, ಉದಾಹರಣೆಯಾಗಿ ಯಾಕೋಬನ ಮಕ್ಕಳಲ್ಲಿ ಒಬ್ಬನಾದಂತ ಯೋಸೇಫನನ್ನು ನೋಡ್ರಿ. ಯೋಸೇಫನು ಅವರ ಅಣ್ಣ ತಮ್ಮಂದರಲ್ಲಿ ಆತನು ಬೆಳೆಯುವಂತ ರೀತಿ ನೋಡುವಾಗ ಕೆಟ್ಟದನ್ನ ತಿರಸ್ಕಾರ ಮಾಡ್ತಾ ಇದ್ದ. ಯಾಕಂದ್ರೆ ತಂದೆಯಾದಂತ ಯಾಕೋಬನು ಏನ್ ಮಾಡ್ತಾ ಇದ್ದ, ದೇವರ ವಚನವನ್ನ, ದೇವರ ಕಾರ್ಯಗಳನ್ನ, ದೇವರ ಗುಣಗಳನ್ನ, ದೇವರು ಎಂತವರು ಎಂಬುದಾಗಿ ಆ ತಂದೆ ಪ್ರತಿದಿನ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಬೋಧಿಸ್ತಾ ಇದ್ರು. ಯಾವಾಗ ಆ ಯೋಸೇಫ ಆ ವಾಕ್ಯಗಳನ್ನ ಕೇಳುತ್ತಾ, ಆ ಮಾತುಗಳನ್ನ, ಉಪದೇಶನ ಕೇಳುತ್ತಾ ಬೆಳೀತಿದ್ದನು, ಅವ್ರ ಅಣ್ಣಂದಿರು ಮಾಡುವಂತ ಕೆಟ್ಟ ಕಾರ್ಯಗಳು ಏನಾದ್ರೂ ನಡೆದ್ರೆ ತಕ್ಷಣ ಓಡ್ ಬಂದು ಅವ್ರ ತಂದೆ ಹತ್ರ, ಅಪ್ಪ ಅಣ್ಣಂದರು ಈ ತರ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ, ಅಪ್ಪ ಈ ಅಣ್ಣಂದರು ಈ ತರ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಎಂಬುದಾಗಿ ಆತನು ಹೇಳ್ತಾ ಇದ್ದ. ಹಾಗಾಗಿ ಯಾಕೆ ವಿಷಯ ಅಂದ್ರೆ, ಮಕ್ಕಳು ಬೆಳೆಯುವಾಗ ಆ ಒಂದು ಕೆಟ್ಟ ಕಾರ್ಯಗಳನ್ನು ಅಸಹಿಸಬೇಕು, ಅವರು ಅದನ್ನ ತಿರಸ್ಕಾರ ಮಾಡಬೇಕು. ಯಾವಾಗಲೂ ಅವರಲ್ಲಿ ಪ್ರಾರ್ಥನೆ ಎಂಬುದು ಇರಬೇಕು. ಪ್ರಾರ್ಥನೆ ಅಂದ್ರೆ ಓಡು ಬರುವಂತ ರೀತಿಯಲ್ಲಿ ಇರಬೇಕು. ಬೈಬಲ್ ಅಂದ್ರೆ ಅವ್ರು ಬೈಬಲ್ ಎತ್ಕೊಂಡು ಸಭೆಗೆ ಬರುವಂತರಾಗಿರಬೇಕು. ದೇವರು ಹೇಳ್ತಾ ಇದ್ದಾರೆ, ಮಕ್ಕಳನ್ನ ನನ್ನ ಬಳಿಗೆ ಬರಮಾಡ್ರಿ, ಅವು ಪರಲೋಕ ರಾಜ್ಯವು ಇಂಥವರದೇ ಎಂಬುದಾಗಿ ಹೇಳಿ ಅವರನ್ನು ಅಪ್ಪಿಕೊಂಡು ಆಶೀರ್ವದಿಸುವುದರ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಏನು ಘಟನೆ ಅಂದ್ರೆ, 5 ರೊಟ್ಟಿ 2 ಮೀನನ್ನ ಎಷ್ಟು ಸಾವಿರ ಜನ ತಿಂದರು? 5,000 ಜನ ಅಲ್ವಾ ತಿಂದರು. ಮತ್ತೆ 12 ಪುಟಿ ಮಿಕ್ಕು. ಆದರೆ 5 ರೊಟ್ಟಿ 2 ಮೀನನ್ನ 5,000 ಜನ ತಿನ್ನಬೇಕಂದ್ರೆ ಕಾರಣ, ಅಲ್ಲಿದ್ದಂತ ಒಂದು ಚಿಕ್ಕ ಹುಡುಗ, ಆ ವಾಕ್ಯ ಓದಿಕೊಳ್ಳೋಣ, 6:9. ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವಗೋದಿಯ ರೊಟ್ಟಿಗಳು 2 ಮೀನುಗಳು ಅವೇ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು. ಸಾಕು ನೋಡ್ರಿ, ಇಲ್ಲಿರುವಂತ ಒಂದು ಹುಡುಗನ ಬಳಿಯಲ್ಲಿ 5 ರೊಟ್ಟಿ 2 ಮೀನು ಇದೆ ಎಂಬುದಾಗಿ ಹೇಳ್ತಾರೆ. ಯಾವ ಸ್ಥಳದಲ್ಲಿ? ಯೇಸು ಸ್ವಾಮಿ ಅಲ್ಲಿ ಅನೇಕ ಜನರಿಗೆ ಉಪದೇಶ ಮಾಡುತ್ತಿದ್ದಾರೆ. ಅನೇಕ ಜನರು, ಹೆಚ್ಚು ಕಡಿಮೆ 5,000 ಜನ ಗಂಡಸರು ಅಂತ ನೋಡುತ್ತೇವೆ. ಅಲ್ಲಿ ಉಪದೇಶ ಮಾಡುವಾಗ ಅಷ್ಟು ಜನ ಕೂತ್ಕೊಂಡು ಉಪದೇಶವನ್ನ ಕೇಳುತ್ತಿದ್ದಾರೆ. ಆದರೆ ಆ ಉಪದೇಶದಲ್ಲಿ ಆ ಚಿಕ್ಕ ಹುಡುಗ ಕೂಡ ಇದ್ದಾನೆ. ಆ ಚಿಕ್ಕ ಹುಡುಗ ನೋಡಿ, ದೇವರ ಉಪದೇಶ ಮಾಡುವಂತ ವೇಳೆಯಲ್ಲಿ, ಅದು ಒಂದು ಆ ಒಂದು ಸಭೆಯಾಗಿರ್ಬೋದು, ಇಲ್ಲ ಒಂದು ಚರ್ಚ್ ಆಗಿರ್ಬೋದು, ಒಂದು ಯಾವುದೇ ಇರ್ಬೋದು, ಪ್ರಿಯರೇ, ಮಕ್ಕಳನ್ನ ನಾವು ದೇವರ ಒಂದು ಆಲಯಕ್ಕೆ ನಾವು ಯಾವಾಗಲೂ ಕಳಿಸಿಕೊಡುವಂತರಾಗಿರ್ಬೇಕು. ಅವರ ತಂದೆ ತಾಯಿ ನೋಡ್ರಿ, ಆ ಮಗನಿಗೆ ಜೊತೆ 5 ರೊಟ್ಟಿ 2 ಮೀನನ್ನ ಕೊಟ್ಟು, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ, ನೀನು ಹೋಗು, ಅಲ್ಲಿ ಕುಳಿತುಕೋ, ಯೇಸು ಸ್ವಾಮಿ ಮಾತು ಕೇಳು, ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ. ಆ ಮಕ್ಕಳನ್ನ ದೇವರ ಸಭೆ, ದೇವರ ಕೃಪೆ, ಪ್ರಾರ್ಥನೆ, ವಾಕ್ಯದಲ್ಲಿ, ದೇವರ ಭಯಭಕ್ತಿಯಲ್ಲಿ ನಾವು ಬೆಳೆಸುವಂತವರಾಗಿ ಇರಬೇಕು. ಆ ಒಂದು ಚಿಕ್ಕ ಹುಡುಗನಿಂದ ಅಲ್ಲಿ ನೋಡ್ರಿ ಅನೇಕ ಜನರು ಪೋಷಿಸಲ್ಪಡುತ್ತಾ ಇದ್ದರು. ಹಾಗಾಗಿ ಈ ಒಂದು ರಾತ್ರಿ ವೇಳೆಯಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಂತ ನೀವು, ಪುತ್ರ ಸಂತಾನವು ಯೆಹೋವನಿಂದ ಬಂದಂತ ಸ್ವಾಸ್ಥ್ಯ, ಆತನ ಬಹುಮಾನ, ಆ ಬಹುಮಾನವಾಗಿ ಕೊಟ್ಟಂತ ಆ ಮಗುವನ್ನ ನಾವು ಪುನಃ ದೇವರಲ್ಲಿ, ದೇವ ಭಯಭಕ್ತಿಯಲ್ಲಿ, ದೇವರ ಕೃಪೆಯಲ್ಲಿ ಬೆಳೆಸುವಂಥದ್ದು ಅದು ನಮ್ಮ ಬಾಧ್ಯತೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ದೇವರಲ್ಲಿ ಬೆಳೀತಾರೋ, ಆ ಒಂದು ಬೆಳವಣಿಗೆ, ದೇವ ಭಯಭಕ್ತಿ, ದೇವರ ಅನುಗ್ರಹದಲ್ಲಿ ಬೆಳೀತಾರೋ, ಆ
ಆ ಒಂದು ವಿಷಯವೇ ಅವರನ್ನ ಕಾಪಾಡುವಂಥದ್ದಾಗಿರುತ್ತದೆ. ನಾವು 2 ಅರಸರುಗಳಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ಒಂದು ಕಾರ್ಯವನ್ನ ನೋಡುತ್ತೇವೆ ಪ್ರಿಯರೇ. ಅಲ್ಲಿ ಒಂದು ವಾಕ್ಯವನ್ನ ನಾವು ಗಮನಿಸಿಕೊಳ್ಳೋಣ, ಓದಿಕೊಳ್ಳೋಣ. 2 ಅರಸುಗಳು 5ನೇ ಅಧ್ಯಾಯ 3ನೇ ವಚನವನ್ನ ಓದುವ. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸ ಮಾಡುತ್ತಿದ್ದನು ಎಂದು ಹೇಳಿದಳು. ಸಾಕು. ಇಲ್ಲಿ ಒಂದು ಘಟನೆ ನಡೀತದೆ. ಅರಾಮ್ಯರ ಅರಸನಿಗೆ ನಾಮಾನನೆಂಬ ಸೇನಾಧಿಪತಿ ಇದ್ದನು. ಅವನು ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯನಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನನ್ನು ಸನ್ಮಾನಿಸಿ ಯೋಗ್ಯನೆಂದು ಎನಿಸಿದನು. ಸರಿ, ಇಲ್ಲಿ ನೋಡುತ್ತೇವೆ ಆ ಮನುಷ್ಯನಿಗೆ ಕುಷ್ಠರೋಗ ಹಿಡಿತು. ಇವರೆಲ್ಲರೂ ಏನು ಮಾಡ್ತಾರೆ? ಇಸ್ರಾಯೇಲ್ ಜನರನ್ನ ಸೂರೆ ಮಾಡಿಕೊಂಡು ಅವರು ತನ್ನ ದೇಶದಲ್ಲಿ ಇಳಿಸಿಕೊಳ್ಳುತ್ತಾರೆ. ಆದ್ರೆ ಒಂದು ಚಿಕ್ಕ ಹುಡುಗಿ ಕೂಡ ಅವ್ರ ಜೊತೆ ಬಂದಿರುತ್ತೆ. ತನ್ನ ಚಿಕ್ಕ ಹುಡುಗಿಯನ್ನು ತಂದು ತನ್ನ ಮನೆಯಲ್ಲಿ ಕೆಲಸ ಮಾಡಿಸಿಕೊಂಡು ಪಾತ್ರೆ ತೊಳಿಲಿಕ್ಕೋ, ಬಟ್ಟೆ ಒಗಿಲಿಕ್ಕೋ, ಮನೆ ಶುಚಿ ಮಾಡ್ಲಿಕ್ಕೋ ಇವುಗಳಲ್ಲಿ ಆ ಚಿಕ್ಕ ಹುಡುಗಿಯನ್ನ ಮನೆ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾರೆ. ಇಂಥ ಸಮಯದಲ್ಲಿ ತನ್ನ ಯಜಮಾನನಿಗೆ ಕುಷ್ಠರೋಗ ಬಂದಿದೆ ಎಂಬುದಾಗಿ ತಿಳಿದಂತ ಚಿಕ್ಕ ಹುಡುಗಿ ತನ್ನ ದನಿಗೆ ಹೇಳ್ತಾಳೆ, ಅಯ್ಯೋ ಯಜಮಾನಿ, ಒಂದು ವೇಳೆ ನಮ್ಮ ಯಜಮಾನರು ಏನಾದ್ರೂ ಸಮಾರ್ಯದಲ್ಲಿ ಇರುತ್ತಿದ್ದಾದರೆ ಅಲ್ಲಿ ಸಮಾರ್ಯದಲ್ಲಿ ಒಬ್ಬ ಸೇವಕರಿದ್ದಾರೆ, ಅವರು ಈತನಿಗೆ ಗುಣಪಡಿಸ್ತಾ ಇದ್ರೆ ಏನೋ, ಪ್ರಾರ್ಥನೆ ಮಾಡಿ ಗುಣಪಡಿಸ್ತಾ ಇದ್ರೆ ಏನೋ ಎಂಬುದಾಗಿ ಆ ಚಿಕ್ಕ ಹುಡುಗಿಯಲ್ಲಿ ಇದ್ದಂತ ಆ ಒಂದು ಜ್ಞಾನ, ಆ ಒಂದು ಬುದ್ಧಿ, ದೇವರ ಮೇಲಿದ್ದಂತ ಪ್ರೀತಿ, ದೇವರ ಮೇಲಿದ್ದಂತ ಭಕ್ತಿ, ಪ್ರಿಯರೇ, ಈ ಮಾತನ್ನ ಕೇಳಿ ಆ ನಾಮಾನನಿಗೆ ಈ ವಿಷಯ ತಲುಪುತ್ತೆ. ನಾಮಾನನು ಸಮಾರಿಗೆ ಬರ್ತಾನೆ. ಆತನು ಯೊರ್ದನ್ ನದಿಯಲ್ಲಿ ಹೋಗಿ ಏನ್ ಮಾಡ್ತಾನೆ? ಅದ್ಭುತವನ್ನ ಹೊಂದಿಕೊಳ್ಳುತ್ತೇನೆ. ಇದಕ್ಕೆ ಕಾರಣ ಚಿಕ್ಕ ಹುಡುಗಿ ಆಗ್ತಾಳೆ. ಆಕೆಗೆ ಅಪಕಾರ ಮಾಡುವಂತ ಮನಸ್ಸಿಲ್ಲ. ಅಯ್ಯೋ, ನನ್ನ ತಂದೆ ತಾಯಿಯಿಂದ, ನನ್ನ ಸ್ವದೇಶಿಯಿಂದ, ನನ್ನ ಊರಿನಿಂದ ದೂರ ಮಾಡಿ ನನ್ನನ್ನು ಬಿಟ್ಟಿ ಕೆಲಸಕ್ಕೆ ಕರ್ಕೊಂಡು ಬಂದಲ್ಲ, ಇವನಿಗೆ ಇದೇ ಆಗಬೇಕು, ಇದೇ ಶಿಕ್ಷೆ ಆಗಬೇಕು, ದೇವರು ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ ಎಂಬುದಾಗಿ ಆ ಹುಡುಗಿ ಹೇಳಿಲ್ಲ. ಬದಲಿಗೆ ಏನಾಯ್ತು ಗೊತ್ತಾ? ಆ ಹುಡುಗಿ, ಚಿಕ್ಕ ಹುಡುಗಿ ಹೇಳಿದಂಥದ್ದು, ಒಂದು ವೇಳೆ ನಮ್ಮ ಊರಲ್ಲಿ ಇದ್ದಿದ್ದರೆ ಅಲ್ಲಿ ಬಿಡುಗಡೆ, ಅಲ್ಲಿ ಸೇವಕರಿದ್ದಾರೆ, ಅಲ್ಲಿ ಈ ಸೇವಕರು ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಇವರಿಗೆ ಕುಷ್ಠರೋಗದಿಂದ ಬಿಡುಗಡೆ ಮಾಡುತ್ತಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿರುವಂತ ತಾಯಂದರೆ, ದೊಡ್ಡವರೇ, ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ದೇವ ಭಯಭಕ್ತಿಯಲ್ಲಿ ಬೆಳೆಸಬೇಕು, ವಾಕ್ಯವನ್ನ ತುಂಬಿಸಬೇಕು, ವಾಕ್ಯದ ವಿಷಯವನ್ನ ನೀವು ಬೋಧಿಸಬೇಕು, ಪ್ರಾರ್ಥನೆಯಲ್ಲಿ ನೀವು ಬೆಳೆಸಬೇಕು. ಅವರು ಹೊರಗಡೆ ಹೋಗುವಾಗ ಯಾರಿಗಾದ್ರೂ ಕಷ್ಟ, ಯಾರಿಗಾದ್ರೂ ವ್ಯಾಧಿ, ಯಾರಿಗಾದ್ರೂ ಬಲಹೀನತೆ ಎಂಬುದಾದ ವಿಷಯ ಅವ್ರು ನೋಡಿದ ತಕ್ಷಣ, ಅಯ್ಯೋ ಆಂಟಿ ಅಲ್ಲಿ ಬನ್ನಿ, ಅಲ್ಲಿ ಬೆತ್ತೇಲ್ ಮಿನಿಸ್ಟ್ರಿ ಚರ್ಚ್ ಇದೆ, ಅಲ್ಲಿ ಪಾಸ್ಟರ್ ಯಾರು ಜಾಶುವ ಅವರು ಇದ್ದಾರೆ, ನಿಮಗೆ ಪ್ರೇಯರ್ ಮಾಡಿದ್ರೆ ಆ ಯೇಸಪ್ಪ ಏನ್ ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ. ಬನ್ನಿ ಆಂಟಿ, ಬನ್ನಿ ಅಂಕಲ್ ಎಂಬುದಾಗಿ ಹೇಳುವಂತ ರೀತಿಯಲ್ಲಿ ನೀವು ಒಳ್ಳೆಯ ಮಾದರಿಯನ್ನ, ಒಂದು ಒಳ್ಳೆಯ ಅವರಿಗೆ ಸಬ್ಬತ್ತಿಯನ್ನು ಅವರಿಗೆ ಏನ್ ಮಾಡಬೇಕು? ತೋರ್ಪಡಿಸಿ ಕಲಿಸಿಕೊಡಬೇಕಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ತಂದೆ ತಾಯಿಗಳಿಗೆ ದೇವರು ವರವಾಗಿ ಕೊಡ್ತಾರೆ, ಮಕ್ಕಳನ್ನ ಬಹುಮಾನವಾಗಿ ಕೊಡ್ತಾರೆ. ಆದರೆ ಈ ದಿವಸಗಳಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ತೇವೆ? ಯಾವ ರೀತಿಯಾಗಿ ಬೆಳೆಸ್ತೇವೆ? ದೇವರಂದ್ರೆ ಯಾರು? ಯೇಸು ಸ್ವಾಮಿ ಅಂದ್ರೆ ಯಾರು? ಯೇಸು ಸ್ವಾಮಿ ಗುಣಗಳು ಎಂಥದ್ದು? ಯೇಸು ಸ್ವಾಮಿ ಏನನ್ನ ಬಯಸುತ್ತಾರೆ? ಆ ಬಯಸುವಂತ ಕಾರ್ಯಗಳು ಮಕ್ಕಳಲ್ಲಿ ಇದೆಯಾ? ಮಕ್ಕಳ ನಡವಳಿಕೆ ನೋಡಿ ದೇವರು ಇಷ್ಟಪಡ್ತಾ ಇದ್ದಾರ? ಮಕ್ಕಳು ಮಾತುಗಳು ನೋಡಿ ದೇವರು ಇಷ್ಟಪಡ್ತಾ ಇದ್ದಾರ? ಮಕ್ಕಳ ಒಂದು ಬುದ್ಧಿ ನೋಡಿ ದೇವರು ಇಷ್ಟಪಡುತ್ತಿದ್ದಾರೆ ಎಂಬುದಾಗಿ ತಂದೆ ತಾಯಿ ಅದನ್ನ ಗಮನಿಸತಕ್ಕದಾಗಿದೆ. ಯಾಕಂದರೆ ದೇವರು ಇದನ್ನ ಬಯಸುವಂತರಾಗಿರುತ್ತಾರೆ. ಹಲ್ಲೆಲೂಯಾ. ಅನ್ನಲ್ಲಿ ಹೇಳಿದಳು, ದೇವರೇ, ನೀನ್ ನನಗೆ ಮಗುವನ್ನ ಕೊಡುವುದಾದರೆ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಬಿಟ್ಟಳು. ದೇವರ ಸನ್ನಿಧಾನ ಬಿಟ್ಟಂತ ಕ್ಷಣ ಏನಾಯ್ತು? ದೇವರೇ ಹಿಡಿದು ಬಂದು ಸಮುವೇಲನೇ, ಸಮುವೇಲನೇ, ಸಮುವೇಲನೇ ಎಂಬುದಾಗಿ ಕರೆದ್ರು ಅಲ್ವಾ? ಕರೆದು ದೇವರ ಹತ್ರನಿಗೆ ಮಾತನಾಡಿ ಇಸ್ರಾಯೇಲರಿಗೆ ದೊಡ್ಡ ಒಂದು ಪ್ರವಾದಿಯಾದ. ದೇವರು ಇವತ್ತು ದೇವರಿಗೆ ಸಮರ್ಪಣೆ ಮಾಡೋಣ, ಮಕ್ಕಳನ್ನ ದೇವರಲ್ಲಿ ಬೆಳೆಸೋಣ. ದೇವರಿಗೆ ಸಮರ್ಪಣೆ ಮಾಡಿ ದೇವರಲ್ಲಿ ಬೆಳೆಸುವಾಗ ಆ ಮಗುವನ್ನ ದೇವರು ಉನ್ನತವಾಗಿ ದೇವರು ನಿಲ್ಲಿಸುವಂತರಾಗಿರುತ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವ ಮಗುವೆ, ನಾವು ಅದನ್ನ ಜವಾಬ್ದಾರಿಯನ್ನ ತಿಳಿದುಕೊಂಡವರಾಗಿ ಮಕ್ಕಳಿಗೆ ನಾವು ಮುನ್ಮಾದರಿಯಾಗಿರಬೇಕು. ಇವತ್ತು ತಂದೆ ತಾಯಿಗಳು ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮನ್ನು ನೋಡಿ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ.
ತಂದೆ ತಾಯಿಗಳು ನೀವು ದೇವರಿಗೆ ಭಯಪಟ್ಟರೆ ನಿಮ್ಮನ್ನು ನೋಡಿ ಮಕ್ಕಳು ಕೂಡ ಭಯ ಪಡುತ್ತಾರೆ. ತಂದೆ ತಾಯಿಗಳು ನೀವು ಬೈಬಲ್ ಇಟ್ಕೊಂಡು ಸಭೆಗೆ ನೀವು ತಪ್ಪದೆ ಬಂದರೆ ನಿಮ್ಮನ್ನು ನೋಡಿ ಮಕ್ಕಳು ಕೂಡ ಸಭೆಗೆ ಬರುತ್ತಾರೆ. ತಂದೆ ತಾಯಿಗಳು ನೀವು ಊಟ ಮಾಡುವಾಗ ಪ್ರಾರ್ಥನೆ ಮಾಡಿದ್ರೆ ನಿಮ್ಮನ್ನು ನೋಡಿ ಮಕ್ಕಳು ಕೂಡ ಊಟ ತಿನ್ನುವಾಗ ಪ್ರಾರ್ಥನೆ ಮಾಡುತ್ತಾರೆ. ತಂದೆ ತಾಯಿಗಳು ಬೆಳಗಿನ ಜಾವ ಎದ್ದು ಪುನಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮನ್ನು ನೋಡಿ ಪ್ರತಿಯೊಂದು ನೀವು ಮಕ್ಕಳಿಗೆ ಮೊದಲನೇದಾಗಿ ಮಾದರಿಯಾಗಿರುವುದನ್ನ ಕಲಿಯಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತರು ಈ ಲೋಕದಲ್ಲಿರುವಾಗ ಶಿಷ್ಯರಿಗೆ ಹೇಳ್ತಾರೆ, ನೀವು ನನ್ನನ್ನು ಗುರು ಎಂದು ಕರೀತೀರಾ ನಿಜವೇ, ಆದರೆ ಗುರುಗೆ ತಕ್ಕ ಶಿಷ್ಯರಾಗಿ ನೀವಿದ್ದೀರಾ ಎಂಬುದಾಗಿ ಹೇಳಿ ದೇವರು ಅವರ ಕಾಲುಗಳನ್ನು ತೊಳೆದರು. ಹಲ್ಲೆಲೂಯ. ಕಾಲುಗಳನ್ನು ತೊಳೆದು ಒಂದು ಮಾತನ್ನು ಹೇಳ್ತಾರೆ, ನಾನು ಮಾಡಿದ ಹಾಗೆ ನೀವು ಮಾಡಿರಿ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯ. ಹಾಗಾಗಿ ಈ ರಾತ್ರಿ ವೇಳೆಯಲ್ಲಿ ಪ್ರಿಯ ಮಗು ಜಾಕೋಬ್ ಜನ್ಮ ದಿವಸದ ಒಂದು ವಿಷಯದಲ್ಲಿ ನಾವು ಕೂಡ ಅನೇಕ ವಿಷಯಗಳನ್ನು ಕಲಿಯೋಣ. ದೇವರು ವರವಾಗಿ ಬಹುಮಾನವಾಗಿ ಕೊಟ್ಟಂತ ಈ ಮಗುವನ್ನ ಹೇಗೆ ದೇವರಲ್ಲಿ ಬೆಳೆಸಬೇಕು. ಹಲ್ಲೆಲೂಯ. ದೇವರು ಕೊಟ್ಟಂತ ಮಗುವನ್ನ ದೇವರಿಗೆ ಸಮರ್ಪಣೆ ಮಾಡಿ ಪ್ರಿಯ ಸೇವಕರು ಜಾಶ್ವಾ ಮತ್ತೆ ಎಫ್ಸಿಬಾ ಅವರಿಬ್ಬರು ಕೂಡ ಅವರು ದೇವರ ಸೇವೆಗಾಗಿ ಕರೆಯಲ್ಪಟ್ಟಿದ್ದಾರೆ, ದೇವರ ಆರಿಸಿಕೊಂಡಿದ್ದಾರೆ. ಹಾಗಾಗಿ ಮಗುವನ್ನ ದೇವರ ಈ ಒಂದು ಸೇವೆಗೆ ಅವರವರ ಕುಟುಂಬಕ್ಕೆ ದೇವರು ಅನೇಕ ವಿಧದಲ್ಲಿ ದೇವರು ಆಶೀರ್ವಾದಕರವಾಗಿ ಆ ಮಗುವನ್ನ ಇರಲಿ ಎಂಬುದಾಗಿ ನಾನು ಅಭಿನಂದಿಸುವಂತನಾಗಿರ್ತೇನೆ. ದೇವರು ವಾಕ್ಯ ಹೇಳುತ್ತದೆ, ನಾವು ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶಕಾಂಡ ಕೊನೆಯದಾಗಿ ಆ ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡುವ. ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 6ನೇ ವಚನ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಸಾಕು. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಹೃದಯದಲ್ಲಿ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತುಕೊಳ್ಳುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ತಂದೆ ತಾಯಿಯ ಜವಾಬ್ದಾರಿ ಏನು ಗೊತ್ತಾ? ಮಕ್ಕಳಿಗೆ ದೇವರ ವಾಕ್ಯವನ್ನ ಏನ್ ಮಾಡಬೇಕಂತೆ? ಅಭ್ಯಾಸಿಸಬೇಕು. ಹಲ್ಲೆಲೂಯ. ದೇವರ ವಾಕ್ಯವನ್ನ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ನೀವು ಅಭ್ಯಾಸಿಸುತ್ತಾರೋ ಆ ವಾಕ್ಯ ಅವರ ಜೀವಿತಗಳನ್ನ ಕಟ್ಟುತ್ತೆ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, దేవుని వాక్యము సజీవమైనది కదా. దేవుని వాక్యము సజీవమైనది. ఆ వాక్యము మీరు ఎప్పుడు ఆ ಮಕ್ಕಳಿಗೆ ನೀವು ಕಳಿಸಿಕೊಡುತ್ತೀರೋ ಆ ಮಕ್ಕಳ ಜೀವಿತದಲ್ಲಿ ವಾಕ್ಯ ಯಾವಾಗಲೂ ಕಾದು ಕಾಪಾಡುತ್ತದೆ. ನಮ್ಮ ಆಶ್ರಮ ಮದ್ದೂರಲ್ಲಿ ಒಂದು ಆಶ್ರಮ ಇದೆ. 20 ವರ್ಷ ಹಿಂದೆ ಒಂದು ತಾಯಿ ಒಂದು ಮಕ್ಕಳನ್ನ 3 ವರ್ಷ ಮಗು ಮತ್ತೆ 1.5 ವರ್ಷ ಮಗುವನ್ನ ತಂದು ಆಶ್ರಮದಲ್ಲಿ ಬಿಟ್ಟು ಹೋದವಳು ಮತ್ತೆ ಹಿಂತಿರುಗಲಿಲ್ಲ. ಆ ಮಕ್ಕಳಿಗೆ ತಾಯಿ ನೆನಪಿಲ್ಲ, ತಂದೆ ನೆನಪಿಲ್ಲ. ಆ ಆಶ್ರಮದಲ್ಲೇ ಬೆಳೆದು, ಆದರೆ ಬೆಳೆಯುವಾಗ ಮುಂಜಾನೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋರು ಆ ಮಕ್ಕಳೆಲ್ಲ. ಸಂಜೆ 6 ಗಂಟೆಗೆಲ್ಲ ಕುಳಿತುಕೊಂಡು 1 ತಾಸು ಪ್ರಾರ್ಥನೆ ಮಾಡಿ ಆಮೇಲೆ ಊಟಕ್ಕೆ ಕುಳಿತುಕೊಂಡು ಮತ್ತೆ ಅವರ ರೂಮ್ಗೆ ಅವರವರ ಕೊಠಡಿಗೆ ಹೋಗಿ ಮತ್ತೆ ಬೈಬಲ್ ಅನ್ನ ಓದ್ಕೊಳ್ಳೋದು, ಯಾವಾಗಲೂ ದೇವರ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಹೀಗೆ ಬೆಳೀತಾ ಇದ್ರು. ಅದರಲ್ಲಿ ಒಬ್ಳು ಅರ್ಪಿತಾ ಎಂಬುದಾಗಿ ತಂದೆ ತಾಯಿ ಹೇಳಿದಂತ ಮಗಳು ಹೀಗೆ ಬೆಳೀತಾ 10ನೇ ತರಗತಿ ಓದಿ, ಕಾಲೇಜಿಗೆ ಓದಿ, ಬೈಬಲ್ ಕಾಲೇಜ್ ಓದಿ, ದೇವ ಭಯ ಭಕ್ತಿಯಲ್ಲಿ ಬೆಳೆದಂತ ಆ ಮಗಳಿಗೆ ತಂದೆ ತಾಯಿ ಇಲ್ಲ ಅಂದ್ರೂ ದೇವರು ಕಳೆದ ಡಿಸೆಂಬರ್ 29ರಲ್ಲಿ ದೇವರ ಅದ್ಭುತಕರವಾದಂತಹ ಒಂದು ಸಂಬಂಧವನ್ನು ಕೊಟ್ಟರು. ಈಕೆ ಇವಾಗ ಮದುವೆ ಆಗಿ ಒಳ್ಳೆ ರೀತಿಯಲ್ಲಿ ತನ್ನ ಲೈಫ್ ಅನ್ನ ಕಟ್ಟಿಕೊಂಡಿದ್ದಾಳೆ. ಕಾರಣ ಏನಂತ ಹೇಳ್ತೇನೆ ಅಂದ್ರೆ, ತಂದೆ ತಾಯಿ ಇಲ್ಲ ಅಂದ್ರೂ ಕೂಡ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನಗೆ ಆಧಾರವಾಗಿರುತ್ತೇನೆ. ಮಕ್ಕಳಿಗೆ ನಮ್ಮೆಲ್ಲರಿಗೂ ಕೂಡ ದೇವರೇ ಆಧಾರ. ಅದಕ್ಕೆ ದೇವರ ವಾಕ್ಯ ನಾವು ಏಷ್ಯಾ 46:3ನೇ ವಚನದಲ್ಲಿ ನೋಡಿದ ಹಾಗೆ, ತಾಯಿ ಗರ್ಭದಲ್ಲಿ ನಿನ್ನ ಹೊರ ಬಂದಿಂದ ಕ್ಷಣದಿಂದ ನಾನೇ ನಿನ್ನನ್ನು ವಹಿಸಿದ್ದೇನೆ, ನಾನೇ ನಿನ್ನನ್ನು ಹೊರುತ್ತಿದ್ದೇನೆ, ನಿನ್ನ ನರೆ ಬಂದಾಗಲೂ ನಾನೇ ನಿನಗೆ ಆಧಾರವಾಗಿರುತ್ತೇನೆ ಎಂಬುದಾಗಿ. ಯಾವಾಗ ದೇವರ ಮಕ್ಕಳನ್ನ ದೇವರ ವಾಕ್ಯದಲ್ಲಿ ಬೆಳೆಸ್ತಿರೋ
ಆ ವಾಕ್ಯದಲ್ಲಿ ಬೆಳೆಸುವಾಗ, ದೇವ ಭಯಭಕ್ತಿಯಲ್ಲಿ ಬೆಳೆಸುವಾಗ ದೇವರು ಅವರನ್ನ ಉದ್ಧಾರ ಮಾಡುತ್ತಾರೆ. ಅದಕ್ಕೆ 91ನೇ ಕೀರ್ತನೆ ನೋಡುತ್ತೇವೆ, ನೀನು ನನ್ನ ನಾಮವನ್ನು ಅರಿತವನಾದ ಕಾರಣ ನಾನು ನಿನ್ನನ್ನು ಏನ್ ಮಾಡುತ್ತೇನೆ, ಉದ್ಧರಿಸುವೆ. ನೀನು ನನ್ನ ನಾಮವನ್ನು ಅರಿತವನಾದ ಕಾರಣ ನಾನು ನಿನ್ನನ್ನು ಏನ್ ಮಾಡುತ್ತೇನೆ, ಉದ್ಧರಿಸಿದೆ. ದೇವರ ವಾಕ್ಯ ಕೊಟ್ಬಿಡಿ, ದೇವರ ವಾಕ್ಯವನ್ನು ತುಂಬಿಸ್ಬಿಡಿ, ದೇವರ ಭಯಭಕ್ತಿಯನ್ನು ತುಂಬಿಸ್ಬಿಡಿ. ಅವನು ಎಲ್ಲೂ ಹೋದರೂ ಕೂಡ, ಯೋಸೇಫನು ಐಗುಪ್ತ ದೇಶದಲ್ಲಿ ಇದ್ದರೂ ಕೂಡ ಯಾರು ಆತನ ಸಂಗಡ ಇದ್ದಿದ್ದು? ಯೆಹೋವನು ಯೋಸೇಫನ ಸಂಗಡ ಇದ್ದರು. ಹಲ್ಲೆಲೂಯಾ. ಅನೇಕ ಶತ್ರುಗಳು ಇದ್ದರು, ಅನೇಕ ವಿಧವಾದ ಜನರ ಆತನಿಗೆ ಹಿಂಸೆಗಳು ಕೊಟ್ಟರು ಕೂಡ ದೇವರ ಆತನ ಸಂಗಡ ಇದ್ದರು. ಹಲ್ಲೆಲೂಯಾ. ಕಾರಣ ದೇವರ ಮೇಲೆ ಅಷ್ಟು ಪ್ರೀತಿಯಲ್ಲಿ, ಆ ಭಕ್ತಿಯಲ್ಲಿ ಯೋಸೇಫನು ಬೆಳೆದ. ಹಾಗಾಗಿ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯಗಳನ್ನ ಏನ್ ಮಾಡ್ರಿ, ಅಭ್ಯಾಸಿಸ್ರಿ. ಕುಳಿತುಕೊಳ್ಳುವಾಗ, ನಡೆಯುವಾಗ, ಓಡಾಡುವಾಗ, ಎಲ್ಲಾ ಸ್ಥಿತಿಯಲ್ಲೂ ದೇವರ ವಾಕ್ಯವನ್ನು ಅವರಿಗೆ ತುಂಬಿಸ್ರಿ. ಯಾಕೆ ಗೊತ್ತಾ? ಭೂಮಿ ಆಕಾಶ ಅಳಿದು ಹೋದರೂ ದೇವರ ವಾಕ್ಯಗಳು ಅಳೆದು ಹೋಗುವುದಿಲ್ಲ. ಹಲ್ಲೆಲೂಯಾ. ದೇವ ಮಗುವೆ, ಈ ರೀತಿಯಾಗಿ ಎಷ್ಟೋ ಉದಾಹರಣೆಗಳನ್ನ ನಾವು ಹೇಳಬಹುದು. ಆ ಗುಬ್ಬಿಯಲ್ಲಿ ಒಂದು ನಮ್ಗೆ ಗೊತ್ತಿರುವಂತಹ ಆಶ್ರಮ ಇದೆ, ಅಲ್ಲೂ ಕೂಡ ಅಷ್ಟೇ. ಒಂದು ದಿವಸ ಬೆಳಗಿನ ಜಾವ ಎದ್ದು ಮಕ್ಕಳೆಲ್ಲ ರೆಡಿ ಆಗಬೇಕು. ಚಿಕ್ಕ ಪುಟ್ಟಿ ಒಂದು ಹುಡುಗಿ, 5 ವಯಸ್ಸು ಹುಡುಗಿ, ಅಂಕಲ್ ನನಗೆ ಇವತ್ತು ಚಿತ್ರಾನ್ನ ಮೊಟ್ಟೆ ಬೇಕು ಎಂಬುದಾಗಿ ಕೇಳೋದು. ಅಲ್ಲಿ ನೋಡಿದ್ರೆ ಅಕ್ಕಿ ಬಿಟ್ರೆ ಏನೂ ಇಲ್ಲ, ಒಳಗಡೆ ಅಕ್ಕಿ ಬಿಟ್ರೆ ಏನೂ ಇಲ್ಲ. ಅದಕ್ಕೆ ಆ ಅಂಕಲ್ಗೆ ಬಹಳ ದುಃಖ ಆಯಿತು. ದೇವರೇ, ಬರೀ ಅಕ್ಕಿ ಇದೆ ಸ್ವಾಮಿ, ಗಂಜಿ ಮಾಡಿ ಮಕ್ಕಳು ಕೊಡಬೇಕು, ಏನ್ ಮಾಡೋದು ಗೊತ್ತಾಗ್ತಲ್ಲ ಎಂಬುದಾಗಿ ಹೇಳಿ, ಮಗಳೇ ಹೋಗು, ನೀನೇನ್ ಮಾಡು, ಇವತ್ತು ನೀನು ಶಾಲೆಗೆ ಹೋಗು, ಸಂಜೆ ಡ್ಯಾಡಿ ನಿನಗೆ ಏನು ಕೊಡ್ತೀನಿ, ನಿನಗೆ ಚಿತ್ರಾನ್ನ ಮೊಟ್ಟೆ ಮಾಡಿ ಕೊಡ್ತೀನಿ. ಇಲ್ಲ ಅಂಕಲ್, ನನಗೆ ಇವತ್ತು ಬೇಕು ಎಂಬುದಾಗಿ ಹೇಳುತ್ತಾಳೆ. ಹಠ ಮಾಡುತ್ತಿರುವಂಥ ವೇಳೆಯಲ್ಲಿ ಇನ್ನೊಬ್ಳು ಹುಡುಗಿ ಬಂದ್ಬಿಟ್ಟು ದೊಡ್ಡವರು ಹೇಳ್ತಾರೆ, ಪಪ್ಪ ತೊಂದರೆ ಕೊಡಬೇಡ, ಅಂಕಲ್ಗೆ ಇಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿ ಆಗಿದೆ ಅಂತ ಹೇಳಿ ಆಕೆಗೆ ಬುದ್ಧಿ ಹೇಳ್ತಾರೆ. ಸರಿ ಅಂತ ಆಯಿತು ಅಂತ ಅವಳು ರೂಮ್ ಒಳ್ಳೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾಳೆ, ಏಸಪ್ಪ ನನಗೆ ಇವತ್ತು ಚಿತ್ರಾನ್ನ ಬೇಕು ಏಸಪ್ಪ, ಇವತ್ತು ನನಗೆ ಮೊಟ್ಟೆ ತಿನ್ನಬೇಕು ಅಂತ ಅನ್ನಿಸ್ತದೆ ಏಸಪ್ಪ, ಹೇಗಾದರೂ ಮಾಡಿ ಸಹಾಯ ಮಾಡಿ ಏಸಪ್ಪ, ಇಲ್ಲಿ ಕೂಡ ಇಲ್ಲಿರುವಂಥ ಎಲ್ರಿಗೂ ನಮಗೆ ಒಳ್ಳೆ ಊಟ ಕೊಡಿ ಏಸಪ್ಪ, ಮತ್ತೆ ಏನೂ ಅಕ್ಕಿ ಇಲ್ಲ, ತರಕಾರಿಗಳಿಲ್ಲ, ಏನಿಲ್ಲ. ಅವಳು ಬರುವಂಥ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಹೊರ ಬಂದು ಅವಳು ಆ ಅಂಕಲ್ ಒಳಗಡೆ ಹೋಗಿ ಕೂತ್ಕೊಂಡು ಹಲ್ತಾ ಇದ್ದಾರೆ. ಅಯ್ಯೋ, ಈ ದಿನ ಒಂದೊತ್ತು ಒಳ್ಳೆ ಊಟ ಹಾಕ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಇಂಥ ಪರಿಸ್ಥಿತಿ ಬಂದ್ಬಿಡ್ತದೆ ದೇವ್ರೆ ಅಂತ ಹೇಳುವಾಗ ಆ ಚಿಕ್ಕ ಮಗು ಬಂದು ಹೇಳ್ತಾರೆ, ಅಂಕಲ್ ಹಲ್ಬೇಡಿ ಅಂಕಲ್, ಏಸಪ್ಪ ಇವತ್ತೇನು ಕೊಡ್ತಾರೆ, ಮೊಟ್ಟೆ ಚಿತ್ರಾನ್ನ ಕೊಡ್ತಾರೆ ಅಂಕಲ್, ಹಲ್ಬೇಡಿ ಅಂಕಲ್ ಅಂತ ಹೇಳಿ ಅವರು ತನ್ನ ಶಾಲೆಗೆ ಹೊರಟರು. ಅಲ್ಲಿ ಲೈನಾಗಿ ಹೋಗ್ತಾರೆ, ಅವಳೇ ಮುಂದೆ ನಿಂತ್ಕೊಳ್ಳೋದು, ಕುಳ್ಳಿ ಚಿಕ್ಕ ಹುಡುಗಿ. ಹಾಗಾಗಿ ಅವ್ರ ಹಿಂದೆ ಎಲ್ಲರಿಗೂ ಕೈ ಇಟ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅಲ್ಲಿ ಪಕ್ಕದಲ್ಲಿ ಹೋಗ್ತಿರುವಂಥ ವೇಳೆಯಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು 500 ರೂಪಾಯಿ ನೋಟು ಬಿದ್ದಿರುತ್ತೆ. ಅದನ್ನು ನೋಡಿ ಆ ಹುಡುಗಿ ಇದು ದುಡ್ಡು ಸಿಗ್ತಲ್ಲ ಅಂತ ಎತ್ಕೊಳ್ತಾರೆ. ಮತ್ತೆ ಅಲ್ಲಿ 500 ಅಂತ ಒಂದು 6 ನೋಟು ಬಿದ್ದಿರುತ್ತೆ. ಅಲ್ಲಿ ಸ್ವಲ್ಪ ಮುಂದೆ ನೋಡಿದ್ರೆ ಸುಮಾರು 500 ರೂಪಾಯಿ ನೋಟು ಅಲ್ಲೆಲ್ಲ ಒಂದು ಕಂತೆ ತರ ಬಿದ್ದಿರುತ್ತೆ. ಹಿಂದೆ ಮುಂದೆ ಯಾರೂ ಇಲ್ಲ. ಆ ದುಡ್ಡೆಲ್ಲ ಬಾಚಿಕೊಂಡು ಮತ್ತೆ ಹಿಂತಿರುಗಿ ಬರ್ತಾಳೆ, ಎಲ್ಲಿಗೆ, ಆಶ್ರಮಕ್ಕೆ ಬರ್ತಾಳೆ. ಅಂಕಲ್ ಅಂತ ಹೇಳುವಾಗ, ಏನಮ್ಮ ಶಾಲೆಗೆ ಹೋಗಿಲ್ವಾ ಯಾಕೆ ಅಂತ ಕೇಳುವಾಗ, ಇಲ್ಲ ಅಂಕಲ್ ನನಗೆ ಏನಂತ ಏನಾಯ್ತು ಅಂದ್ರೆ ಹಿಂಗೆ ಹೋಗ್ತಾ ಇರುವಾಗ ಈ ತರ ಆಯ್ತು. ನಾನು ಹೇಳಿಲ್ವಾ ಅಂಕಲ್, ಏಸಪ್ಪ ನನಗೆ ಏನ್ ಕೊಡ್ತಾರೆ, ಚಿತ್ರಾನ್ನ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ ಅಂತ, ಇದೋ ಚಿತ್ರಾನ್ನ ಮೊಟ್ಟೆ ಎಲ್ಲ ತಗೋ ತಿನ್ನು ಅಂತ ಹೇಳ್ಬಿಟ್ಟು ಏಸಪ್ಪ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ನೋಡಿ ಅಂಕಲ್ ಅಂತ ಹುಡುಗಿ ಹೇಳ್ತಾ ಇರ್ತೆ. ಹಲ್ಲೆಲೂಯಾ. ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ ಪ್ರಿಯರೇ, ದೇವರು ಮಕ್ಕಳು ಅವರು ಬಯಸುವಂಥದ್ದನ್ನ ದೇವರು ಕೊಡ್ತಾರೆ. ಹಾಗಾಗಿ ಆ ಮಕ್ಕಳಿಗೆ ವಾಕ್ಯವನ್ನ ತುಂಬಿಸ್ರಿ, ವಾಕ್ಯದಲ್ಲಿ ಬೆಳೆಸ್ರಿ, ದೇವ ಭಯಭಕ್ತಿಯಲ್ಲಿ ಬೆಳೆಸ್ರಿ. ಹಲ್ಲೆಲೂಯಾ. ಇವತ್ತು ಹಂಗಲ್ಲ, ಏನಾದ್ರೂ ಸಿನಿಮಾ ಡೈಲಾಗ್ ಕೊಡಿದ್ರೆ ನಾವು ಚಪ್ಪಾಲೆ ತಡ್ತೇವೆ, ಅವ್ರನ್ನ ಏನ್ ಮಾಡ್ತೀವಿ, ಪ್ರೋತ್ಸಾಹ ಮಾಡ್ತೀವಿ. ದೇವರ ವಾಕ್ಯವನ್ನ ಕೊಡ್ರಿ. ಆ ವಾಕ್ಯದಲ್ಲಿ ಬೆಳೆಯುವಾಗ ಆ ಮಕ್ಕಳು ತನ್ನ ಜೀವಿತವನ್ನ ಕಟ್ಟಿಕೊಳ್ಳುವಂತರಾಗಿರುತ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಪುತ್ರ ಸಂತಾನವು ಯೆಹೋವನಿಂದ ಬಂದಂತ ಸ್ವಾಸ್ಥ್ಯ, ಗರ್ಭಫಲವು ಆತನ ಬಹುಮಾನವಾಗಿ ಕೊಟ್ಟಂತ ಆ ಒಂದು ಮಗುವನ್ನ ನಾವು ತಿರುಗಿ ಯಾರು ಕೊಡಬೇಕು, ದೇವರಿಗೆ ಕೊಡಬೇಕು. ದೇವರಲ್ಲಿ ಬೆಳೆಸಬೇಕು, ದೇವ ಭಯಭಕ್ತಿಯಲ್ಲಿ ಬೆಳೆಸಬೇಕು, ಪ್ರಾರ್ಥನೆಯಲ್ಲಿ ಬೆಳೆಸಬೇಕು, ವಾಕ್ಯದಲ್ಲಿ ಬೆಳಿಬೇಕು, ಹಿರಿಯರಿಗೆ ಗೌರವವನ್ನು ಕೊಡುವಂತವರಾಗಿ ಇರಬೇಕು. ಹೇಗೆ ಆ ಒಂದು ಏನೋ ನಾಮಾನಿಗೆ ಕುಷ್ಠರೋಗ ಇದ್ದರೂ ಕೂಡ, ತನಗೆ ಕೇಡಾದ್ರೂ ಕೂಡ ಅವಳು ಮತ್ತೊಬ್ಬರಿಗೆ ಕೇಡು ಬಯಸಲಿಲ್ಲ.
ಅವಳು ಅಪಕಾರಕ್ಕೆ ಅಪಕಾರ ಮಾಡಲಿಲ್ಲ, ಬದಲಿಗೆ ಉಪಕಾರವನ್ನ ಮಾಡಿದಳು. ಹಲ್ಲೆಲೂಯಾ. ಆ ಚಿಕ್ಕ ಹುಡುಗ 5 ರೊಟ್ಟಿ 2 ಮೀನು ತಂದು ದೇವರ ಆ ಪರ್ವತ ಇದರಲ್ಲಿ ಏನೋ ಉಪದೇಶ ಮಾಡುವಂತ ಆ ಒಂದು ಪ್ರಸಂಗದಲ್ಲಿ ಬಂದು ಕೂತ್ಕೊಂಡು ದೇವರ ಉಪದೇಶವನ್ನ ಕೇಳಿಕೊಂಡು ಆತನಿಂದ 5,000 ಜನ ತೃಪ್ತಿ ಹೊಂದರು. ಇವತ್ತು ನಮ್ಮ ಮಕ್ಕಳ ಮೂಲಕವಾಗಿ ಶಾಲೆಯಲ್ಲಿ ಇಲ್ಲ ಅಕ್ಕಪಕ್ಕದಲ್ಲಿ ಇನ್ನೊಬ್ಬರಿಗೆ ಆಶೀರ್ವಾದಗಳು ಉಂಟಾಗಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ 12 ವಯಸ್ಸಲ್ಲಿರುವಾಗಲೇ ಆತನ ಮಾತನ್ನ ಕೇಳಿ ಯಾರು ತರ್ಕ ಮಾಡಕ್ಕೆ ಆಗಲಿಲ್ಲ. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತರು ದೇವ ಭಯಭಕ್ತಿಯಲ್ಲೂ ದೇವರ ದಯೆಯಲ್ಲೂ ಮನುಷ್ಯರ ದಯೆಯಲ್ಲೂ ಆತನು ಬೆಳೆಯುತ್ತಾ ಬಂದನು ಎಂಬುದಾಗಿ. ಹಾಗಾಗಿ ಈ ಮಗು ಜಾಕಬ್ ಕೂಡ ದೇವರ ಆ ರೀತಿಯಾಗಿ ಆಶೀರ್ವದಿಸಿ ದೇವರ ಕೃಪೆಯಿಂದ ದೇವರ ಅನುಗ್ರಹದಿಂದ ದೇವರ ಆಶೀರ್ವಾದದಿಂದ ತುಂಬಿಸಿ ನಡೆಸಿದೆ. ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೆ ಸಭಾಪಾಲಕರು ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ತಿಳಿಸುವಂತನಾಗಿದ್ದೇನೆ. చక్కటి మాటల్ని ఇంతటి వరకు అందించిన దైవ సేవకులకి హృదయపూర్వక వందనాలు తెలియపరుస్తున్నా. మరి చెప్పబడిన వాక్య నిమిత్తమై ప్రార్థిస్తున్నా. అందరూ కూడా కళ్ళు మూసుకొని ప్రార్థించేటప్పుడు మరి పాస్టర్ రాబర్ట్ గారు ముందుకు వచ్చి చెప్పబడిన వాక్య నిమిత్తమై మరి ప్రార్థిస్తారు. అందరూ కూడా ప్రార్థనలోకి పోతారు. ಪರಿಶುದ್ಧಳ ದೇವರೇ, ಒಳ್ಳೆ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ ಕೊಟ್ಟಂತ ವಾಕ್ಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ವಾಕ್ಯವೇ ಅಪ್ಪ ಕೇಳಿದಂತ ಒಬ್ಬ ಎಲ್ಲ ಜನರುಗಳಿಗೂ ವಿಶೇಷವಾಗಿ ಆ ಮಗುಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಆ ವಾಕ್ಯಗಳು ಸ್ವಾಮಿ ಆ ಕುಟುಂಬಕ್ಕೂ ಆ ಮಗುವು ಪ್ರಯೋಜನವಾಗಿದ್ದು ಮುಂದಿನ ದಿನಗಳಲ್ಲಿ ಆಶೀರ್ವಾದಕರವಾಗಿ ನಡೆಸಿಕೊಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವಪ್ಪ. ಎಸಪ್ಪ ಸ್ತೋತ್ರ ರಾಜ ದೇವರೇ, ಸ್ತೋತ್ರ ರಾಜ, ನಿನ್ನ ವಾಕ್ಯವೇ ಸಜೀವವಾದದ್ದು. ಅದನ್ನು ನಂಬುವಂತ ಪ್ರತಿಯೊಬ್ಬನು ಯೇಸುವೆ ಆಶೀರ್ವಾದ ಹೊಂದಿಕೊಳ್ಳುವನು ಎಂಬ ರೀತಿಯಲ್ಲಿ ಕರ್ತನೆ ಸ್ವಾಮಿ ನಿನ್ನ ವಾಕ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ಆಶೀರ್ವದಿಸಪ್ಪ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ నామములో తండ్రి. మరి ఇంతటి దాకా నడిపించిన ప్రభు ఇక మీద నడిపించే దేవుడు